ನಿಮ್ಗೇನಾದ್ರು ಹುಳಿ ತೇಗು, ಬ್ಲಾಟಿಂಗು, ಎದೆ ಉರಿ ಈ ತರ ಸಮಸ್ಯೆಗಳು ಕಾಡಿಸ್ತಿದ್ಯಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಸಹನಾ ಕೃಷ್ಣ, ನಿಮ್ಮ ನೆಚ್ಚಿನ ಆಯುರ್ವೇದ ತಜ್ಞೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅಟ್ಲೀಸ್ಟ್ ಒಬ್ರಿಗಾದ್ರಂತೂ ಕಾಣಿಸುವಂತಹ ಮೇಜರ್ ಇಶ್ಯೂ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಮೇಜರ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಯೋಚನೆ ಮಾಡ್ತಿದ್ದೀರಾ? ನಥಿಂಗ್ ಬಟ್ ಹೈಪರ್ ಅಸಿಡಿಟಿ ಅಥವಾ ಆಮ್ಲಪಿತ್ತ ಅಲ್ವಾ? ಎಲ್ಲರ ಮನೆಯಲ್ಲೂ ನಾವು ತಗೊಂಡ್ರೆ ಅಟ್ಲೀಸ್ಟ್ ಒಬ್ರಿಗಾರು ಈ ಒಂದು ಸಮಸ್ಯೆ ಕಾಡಿಸ್ತಾ ಇರುತ್ತೆ. ಸೊ ಇದು ಯಾಕೆ ಅಷ್ಟೊಂದು ಕಾಡಿಸುತ್ತೆ? ಇದರ ಲಕ್ಷಣಗಳೇನು? ಮನೆಯಲ್ಲಿ ನೀವು ಸಿಂಪಲ್ ಆಗಿ ಹೇಗೆ ಫಿಕ್ಸ್ ಮಾಡ್ಕೊಬಹುದು? ಏನ್ ಚೇಂಜಸ್ನ ನೀವು ಮಾಡ್ಕೊಬೇಕು? ಇದರ ರಿಲೇಟೆಡ್ ಎವ್ರಿ ಡೀಟೇಲ್ಸ್ ನಾನು ಈ ಸಂಚಿಕೆಯಲ್ಲಿ ನೀಡ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆರೋಗ್ಯವಾಗಿರಿ. ವೆಲ್ಕಮ್ ಟು ಆರೋಗ್ಯ ಸಿರಿ. ಇಂದಿನ ವಿಷಯ ಮನೆಮದ್ದು ಇನ್ ಹೈಪರ್ ಅಸಿಡಿಟಿ ಅಥವಾ ಆಮ್ಲಪಿತ್ತ. ಲೆಟ್ಸ್ ಟಾಕ್ ಆಯುರ್ವೇದ ವಿತ್ ಡಾಕ್ಟರ್ ಸಹನಾ ಕೃಷ್ಣ. ಇವಾಗಿನ ಲೈಫ್ ಸ್ಟೈಲ್ಗೆ ಕಂಪೇರ್ ಮಾಡಿದ್ರೆ ಯಂಗ್ಸ್ಟರ್ಸ್ ಇಂದ ಹಿಡಿದು ಓಲ್ಡ್ ಏಜ್ ವರ್ಗು ಮೋಸ್ಟ್ ಆಫ್ ದ ಪೀಪಲ್ ಈ ಒಂದು ಸಮಸ್ಯೆಯಿಂದ ಸಫರ್ ಆಗ್ತಿರ್ತಾರೆ ಅಲ್ವಾ? ಇದು ಯಾಕೆ ಅಷ್ಟೊಂದು ಕಾಮನ್ ಆಗಿದೆ? ಇದಕ್ಕೆ ಏನ್ ರೀಸನ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ರೀಸನ್ಸ್ ಅಥವಾ ಕಾರಣ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ, ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ನಾವು ಏನು ಕಾಮನ್ ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ಏನು ಒಂದು ಕಾಮನ್ ಆಗಿ ನಾವು ಅಳವಡಿಸ್ಕೊತಾ ಇದ್ದೀವಿ ವಿಚ್ ಇಸ್ ಲೀಡಿಂಗ್ ಟು ದಿಸ್ ಆಮ್ಲಪಿತ್ತ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಫಸ್ಟ್ ರೀಸನ್ ಅಂತ ಬಂದ್ರೆ ನೈಟ್ ಲೇಟಾಗಿ ಮಲ್ಕೊಳ್ಳೋವಂಥದ್ದು ಮತ್ತೆ ಡೇ ಸ್ಲೀಪ್ ಮಾಡೋವಂಥದ್ದು. ಇದೆರಡರಿಂದನೂ ನಮ್ಮ ದೋಷಗಳು ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಅದರಿಂದ ಈ ಒಂದು ಆಮ್ಲಪಿತ್ತದ ಚಾನ್ಸಸ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಇದೊಂದು ರೀಸನ್ ಆಯಿತು. ಇವಾಗ ನಾನು ಫುಡ್ ರಿಲೇಟೆಡ್ ಇಂಟೆಕ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಹೆವಿ ಮೀಲ್ಸ್ ಕನ್ಸ್ಯೂಮ್ ಮಾಡುವಂಥದ್ದು ಅದೊಂದು ರೀಸನ್ ಆಗಿರ್ಬೋದು. ಇಲ್ಲ ಅಂತಂದರೆ ನಮಗೆ ಹಸಿವಿಲ್ಲದೆ ಇದ್ರೂ ತಿನ್ನುವಂಥದ್ದು. ಸೊ ಇವಾಗ ಎಲ್ಲರೂ ನೋಡಿದ್ರೆ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂತಂದರೆ, 1 ಗಂಟೆ ಅಥವಾ 1.5 ಗಂಟೆ 2 ಗಂಟೆ ಇದು ಊಟದ ಸಮಯ ಅಂತ ಹಸಿವಿಲ್ಲದೆ ಇದ್ರೂ ಊಟ ಮಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಇದು ಊಟದ ಟೈಮ್ ಆಯಿತು, ಊಟ ಮಾಡಬೇಕು ಅಷ್ಟೇನೆ. ಬಟ್ ಅಲ್ಲಿ ಅವರಿಗೆ ಹಸಿವಾಗಿದೆಯಾ ಇಲ್ವಾ ಅದು ಸೆಕೆಂಡ್ರಿ ಆಗುತ್ತೆ. ಸೊ ಇದು ಒಂದು ರೀಸನ್ ಆಗುತ್ತೆ ಈ ಆಮ್ಲಪಿತ್ತಕ್ಕೆ. ಅದಲ್ದೇನೆ ಇನ್ ಬಿಟ್ವೀನ್ ಫುಡ್ ಪ್ರಾಪರ್ ಆಗಿ ತಗೊಳ್ದೇ ಇರೋವಂಥದ್ದು, ಲೈಕ್ ಟೈಮ್ಲಿ ಫುಡ್ಡನ್ನ ತಗೊಳ್ದೇ ಇರೋವಂಥದ್ದು. ಒಂದಿನ 1 ಗಂಟೆಗೆ ತಿಂದರೆ ಇನ್ನೊಂದಿನ 3 ಗಂಟೆಗೆ ತಿನ್ನೋದು, ಆ ಥರ ವೇರಿಯೇಷನ್ ಆಗುವಂಥದ್ದು. ಅಂದರೆ ಬಯಾಲಜಿಕಲ್ ಕ್ಲಾಕ್ ವೇರಿ ಆಗ್ತಿರುತ್ತೆ ಇದರಲ್ಲಿ. ಸೊ ಟೈಮ್ಲಿ ನಾವು ಫುಡ್ ತಗೊಳ್ದೇ ಇದ್ರೂ ಈ ಥರ ಒಂದು ಆಗುವಂಥ ಚಾನ್ಸಸ್ ಇರುತ್ತೆ. ಇಂಡೈಜೆಷನಿಂದನೂ ಈ ಥರ ಆಗುವಂಥ ಚಾನ್ಸಸ್ ಇರುತ್ತೆ. ಅದಲ್ದೇ ಪ್ರೀವಿಯಸ್ ಮೀಲ್ ಡೈಜೆಸ್ಟ್ ಆಗದೇನೆ ಮತ್ತೆ ನಾವು ಊಟ ತಗೊಳ್ಳುವಂಥದ್ದು. ಸೊ ಏನು ನಾವು ಬೆಳಗ್ಗೆ ಕನ್ಸ್ಯೂಮ್ ಮಾಡಿರ್ತೀವಿ, ಅದು ಇನ್ನೂ ಡೈಜೆಸ್ಟ್ ಆಗಿರಲ್ಲ, ಹಾಗೇನು ನಾವು ತಿರ್ಗಾ ಊಟವನ್ನು ಕನ್ಸ್ಯೂಮ್ ಮಾಡುವಂಥದ್ದು, ಇದು ಒಂದು ರೀಸನ್ ಆಗಿರುತ್ತೆ. ವಿರುದ್ಧ ಆಹಾರ ಅಂದರೆ ಆಪೋಸಿಟ್ ಫುಡ್ನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡುವಂಥದ್ದು, ಇದು ಒಂದು ರೀಸನ್ ಆಗಿರುತ್ತೆ. ಸೊ ಈ ಬೇಸಿಕಲಿ ಆಹಾರ ನಾವೇನು ಸೇವನೆ ಮಾಡ್ತೀವಿ ಅದು ಕರೆಕ್ಟಾಗಿ ಇಲ್ಲದೆ ಹೋದರೆ ಇನ್ ಎನಿ ಪಾಯಿಂಟ್ ಅದು ಕನ್ಸ್ಯೂಮ್ ಮಾಡುವಂಥದ್ದಾಗಿರಲಿ, ಟೈಮ್ ಆಗಿರಲಿ, ಕ್ವಾಂಟಿಟಿ ಆಗಿರಲಿ, ಕ್ವಾಲಿಟಿ ಆಗಿರಲಿ, ಯಾವುದೇ ಒಂದು ಪ್ರಪೋರ್ಷನಲ್ಲಿ ಅದು ವೇರಿಯೇಷನ್ಸ್ ಇದ್ರೆ ಅದರಿಂದನೂ ಈ ಆಮ್ಲಪಿತ್ತ ಬರುವಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಪಿತ್ತವರ್ಧಕರ ಆಹಾರ ಏನಿರುತ್ತಲ್ಲ, ಲೈಕ್ ಹೆಚ್ಚು ಮಸಾಲೆ ಇರುವಂಥ ಆಹಾರವನ್ನು ಕನ್ಸ್ಯೂಮ್ ಮಾಡುವಂಥದ್ದು, ಎಸ್ಪೆಷಲಿ ಉಪ್ಪು, ಹುಳಿ, ಖಾರ, ಅದರಲ್ಲಿ ಖಾರ ಹೆಚ್ಚಾಗಿ ಪ್ರಿಫರ್ ಮಾಡುವಂಥದ್ದು, ಅದರಲ್ಲೂ ಈ ಗ್ರೀನ್ ಚಿಲ್ಲೀಸ್ನ ಹೆಚ್ಚು ಕನ್ಸ್ಯೂಮ್ ಮಾಡುವಂಥದ್ದು, ಅಥವಾ ಫ್ರೈಡ್ ಐಟಮ್ಸ್ನ ಹೆಚ್ಚು ಕನ್ಸ್ಯೂಮ್ ಮಾಡುವಂಥದ್ದು, ಹೆವಿ ಟು ಡೈಜೆಸ್ಟ್ ಐಟಮ್ಸ್ನ ತುಂಬ ತಗೊಳ್ಳುವಂಥದ್ದು. ಅದಲ್ದೇ ನೀವು ನೋಡಬೇಕು ಅಂತಂದರೆ ಬೇಕ್ರಿ ಐಟಮ್ಸು, ಯಾರು ಜಾಸ್ತಿ ಬೇಕ್ರಿ ಐಟಮ್ಸ್ ತೊಗೊತೀರಾ ಅವರಲ್ಲೂ ಈ ನೀವು ಕ್ರಮೇಣವಾಗಿ ನೋಡಿದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ ಹೈಪರ್ ಅಸಿಡಿಟಿಯ ಸಮಸ್ಯೆ ನಿಮಗೆ ಹೆಚ್ಚು ಕಾಣಿಸ್ತಾ ಇರುತ್ತೆ. ಸೊ ಇದೆಲ್ಲ ಒಂದು ರೀಸನ್ಸ್ ಆಗಿರುತ್ತೆ ಹೈಪರ್ ಅಸಿಡಿಟಿಗೆ. ಅದಲ್ದೇ ಬೇರೆ ರೀಸನ್ಸ್ ನಾವು ನೋಡಬೇಕು ಅಂತಂದರೆ ಮಾನಸಿಕವಾದಂಥ ಒತ್ತಡಗಳು, ಲೈಕ್ ತುಂಬ ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು, ಸ್ಟ್ರೆಸ್ ಲೆವೆಲ್ಸ್ ಹೈ ಆಗಿರುವಂಥದ್ದು, ಆಂಗ್ಸೈಟೀಸು, ಅಥವಾ ಯೋಚನೆ ಜಾಸ್ತಿ ಮಾಡುವಂಥದ್ದು, ಕೋಪ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಇದು ಸಹ ಒಂದು ರೀಸನ್ ಅಂತಲೇ ಹೇಳ್ತೀನಿ. ಅದಲ್ಲದೆ ಕಾಮನ್ ರೀಸನ್ಸ್ ನಾವು ನೋಡಬೇಕು ಅಂತಂದರೆ, ಈ ಮಿಡೇಜಲ್ಲಿ ಅಂದರೆ ಯವನಾವಸ್ಥೆಯಲ್ಲಿ ಜನರಲ್ ಆಗೇನೆ ಪಿತ್ತ ವೃದ್ಧಿ ಆಗಿರುತ್ತೆ. ಸೊ ಅವರಲ್ಲಿ ಹೆಚ್ಚು ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಅದಲ್ಲದೆ ಋತು ಅನುಸಾರವಾಗಿ ನೋಡಬೇಕು ಅಂತಂದರೆ ಶರತ್ ಋತುನಲ್ಲಿ ಪಿತ್ತ ಪ್ರಿಡಾಮಿನೆಂಟ್ ಇರುತ್ತೆ. ಸೊ ಅಲ್ಲೂ ಇದೊಂದು ಕಾಮನ್ ಆಗಿ ಆಸ್ ಇದು ಕಾಣಿಸುವಂಥ ಚಾನ್ಸಸ್ಸು ಇರುತ್ತೆ. ಸೊ ಈ ಎಲ್ಲ ರೀಸನ್ಸ್ಗಳು, ಈ ಎಲ್ಲ ಕಾರಣಗಳು ರಿಪೀಟೆಡ್ ಆಗಿ ಯಾರು ಮಾಡ್ತಾರೆ ಅವರಲ್ಲಿ ಕ್ರಮೇಣವಾಗಿ ಪಿತ್ತ ದೃಷ್ಟಿ ಆಗ್ತಾ ಬರುತ್ತೆ, ಅಂದರೆ ಜಠರಾಗ್ನಿ ದೃಷ್ಟಿ ಆಗ್ತಾ ಬರುತ್ತೆ. ಸೊ ಅದರ ಒಂದು ಶಕ್ತಿ, ಅದರ ಒಂದು ಕೆಪಾಸಿಟಿ ಅದು ಹ್ಯಾಂಪರ್ ಆಗ್ತಾ ಬರೋದ್ರಿಂದ
ಈ ಒಂದು ಆಮ್ಲಪಿತ್ತ ಅನ್ನುವಂತಹ ಒಂದು ಇದು ನಿಮ್ಗೆ ಹೆಚ್ಚಾಗಿ ಕಾಣಿಸುವಂತ ಸಾಧ್ಯತೆ ಇರುತ್ತೆ. ಸೊ ಇದು ಜನರಲ್ ಆಗಿ HCl ಆಸಿಡ್ ಲೆವೆಲ್ಸ್ ಬಾಡಿಯಲ್ಲಿ ಇನ್ಕ್ರೀಸ್ ಆದಾಗ ಈ ತರ ನಿಮ್ಗೆ ಆಗುವಂತ ಚಾನ್ಸಸ್ ಇದೆ. ಇಲ್ಲಾಂದ್ರೆ H ಪೈಲೋರಿ ಇನ್ಫೆಕ್ಷನ್ ಇಂದಾನು ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದು ಜನರಲ್ ಏನು ಆಮ್ಲಪಿತ್ತದ ಕಾರಣಗಳಾಯ್ತು. ಸೊ ಇವಾಗ ಅದರ ಲಕ್ಷಣ ಬಗ್ಗೆ ತಿಳ್ಕೊಳ್ಳೋಣ. ಯೂಶುವಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ಈ ಹೈಪರ್ ಅಸಿಡಿಟಿ ಇದ್ದಾಗ ನಿಮ್ಗೆ ಜನರಲ್ ಆಗಿ ಕಾಣಿಸುವಂತ ಲಕ್ಷಣಗಳು ಅಂತಂದ್ರೆ, ಒಂದು ಬ್ಲಾಟಿಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಎದೆ ಮತ್ತೆ ಥ್ರೋಟ್ ರೀಜನ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ಸ್ ಇರ್ಬೋದು, ಗಿಡ್ಡಿನೆಸ್ ಇರ್ಬೋದು, ಮತ್ತೆ ಫ್ರೀಕ್ವೆಂಟ್ ಹುಳಿ ಅಥವಾ ಬಿಟ್ಟರ್ ಟೇಸ್ಟ್ ನ ಒಂದು ಬರ್ಪಿಂಗ್ ಇರ್ಬೋದು, ಫ್ರೀಕ್ವೆಂಟ್ ತೇಗ್ ಬರುವಂತದ್ದಾಗಿರ್ಬೋದು. ಏನಾದ್ರು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಗೆ ವಾಪಸ್ ಅದು ಬಂದಂಗೆ ಆಗುವಂಥದ್ದು, ಅಂದ್ರೆ ನೋಸಿಯಾ ಫೀಲಿಂಗ್, ವಾಂತಿ ಮಾಡಬೇಕು ಅನ್ನುವಂಥ ಒಂದು ಫೀಲಿಂಗ್ ಇರುವಂಥದ್ದು, ಪ್ರಾಪರ್ ಆಗಿ ತಗೊಂಡಿರೋ ಊಟ ಡೈಜೆಸ್ಟ್ ಆಗದೆ ಇರೋವಂಥ ಫೀಲ್, ಅಂದ್ರೆ ಇಂಡೈಜೆಷನ್ ಫೀಲ್ ಆಗಿರ್ಲಿ, ಬಾಡಿ ಫುಲ್ ಹೆವಿನೆಸ್ ಅನ್ಸೋವಂಥದ್ದು, ಇಲ್ಲ ತಲೆನೋವಾಗಿರ್ಬೋದು. ಈ ತರ ಹಲವಾರು ಒಂದು ಸಿಂಪ್ಟಮ್ಸ್ಗಳು ಜನರಲ್ ಆಗಿ ಕಾಣಿಸ್ತಿರುತ್ತೆ. ಇದೆಲ್ಲ ಏನಂತಂದ್ರೆ ಆಮ್ಲಪಿತ್ತದ ಲಕ್ಷಣಗಳಾಗಿರುತ್ತೆ. ಸೊ ಈ ತರ ಒಂದು ಕಂಡೀಷನ್ ಅಲ್ಲಿ ನೀವು ಮನೆಯಲ್ಲೇ ಹೇಗೆ ನಿಮ್ಮನ್ನ ಫಿಕ್ಸ್ ಮಾಡ್ಕೊಬಹುದು ಅನ್ನೋದು ನಾನು ಇವಾಗ ಹೇಳ್ತೀನಿ. ನಾನು ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತೀನಿ, ಅದನ್ನ ನೀವು ಮನೆಯಲ್ಲಿ ಫಾಲೋ ಮಾಡ್ತಾ ಬರ್ಬೋದು. ಅದರಲ್ಲಿ ಫಸ್ಟ್ ಟಿಪ್ ಮಾತಾಡ್ಬೇಕು ಅಂತಂದ್ರೆ, ನಿಮ್ಮ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ನೀವು ಕರೆಕ್ಟ್ ಮಾಡ್ಕೊಬೇಕು. ಹೌದು, ನೈಟು ಬೇಗ ಮಲ್ಕೊಳ್ಳೋ ಅಂಥದ್ದು ಮತ್ತೆ ಮಾರ್ನಿಂಗು ಬೇಗ ಎದ್ದೇಳುವಂಥದ್ದು. ನೈಟು ನೀವು ಏನು ಫುಡ್ ಕನ್ಸ್ಯೂಮ್ ಮಾಡ್ತೀರಲ್ಲ ಅದು ಬೇಗ ತಗೋಬೇಕು. ಫುಡ್ ತಗೊಂಡಾದ್ಮೇಲೆ ಆಲ್ಮೋಸ್ಟ್ ನೀವು 2 to 3 hours ಗ್ಯಾಪ್ ಬಿಟ್ಟು ಮಲ್ಕೊಬೇಕಾಗುತ್ತೆ. ಸೊ ಏನು ನೀವು ಮಲ್ಕೊತೀರಾ, ಏನು ಫುಡ್ ಕನ್ಸ್ಯೂಮ್ ಮಾಡ್ತೀರಾ ಅದು ನೈಟ್ ಟೈಮ್ಸು ಆದಷ್ಟು ಬೇಗ ಮಾಡಬೇಕು. ಆ್ಯಂಡ್ ಮಾರ್ನಿಂಗ್ ಅಗೇನ್ ನೀವು ಬೇಗ ಎದ್ದೇಳಬೇಕು. ಇದು ಒಂದು ನಿಮ್ಮ ರೊಟೀನ್ನ ನೀವು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಇದು ಫಸ್ಟ್ ಟಿಪ್ ಆಗುತ್ತೆ. ಯಾಕಂದರೆ ಬಯಾಲಜಿಕಲ್ ಕ್ಲಾಕ್ ಕರೆಕ್ಟ್ ಆದರೆ ಮಿಕ್ಕಿದೆಲ್ಲನೂ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಆದ್ದರಿಂದ ನಿಮ್ಮ ಸ್ಲೀಪ್ ಏನಿದೆಯಲ್ಲ ಅದನ್ನು ಫಸ್ಟ್ ಕರೆಕ್ಟ್ ಮಾಡ್ಕೊಬೇಕಾಗಿ ಬರುತ್ತೆ. ಸೆಕೆಂಡ್ ಅಂತಂದರೆ ಫುಡ್ ರಿಲೇಟೆಡ್. ಈಗ ನಾನು ಆಗಲೇ ಹೇಳಿದೆ, ಪಿತ್ತವರ್ಧಕರ ಆಹಾರವನ್ನು ತಗೊಳ್ಳೋದ್ರಿಂದ ಈ ಒಂದು ಏನು ಇದು ಜಾಸ್ತಿ ಆಗುತ್ತೆ ಅಂತ. ಸೊ ಅದನ್ನ ನೀವು ಅವಾಯ್ಡ್ ಮಾಡುವಂಥದ್ದು, ಜಾಸ್ತಿ ಈ ಮಸಾಲೆ ಇರುವಂಥದ್ದು, ಅಂದರೆ ಉಪ್ಪು ಹುಳಿ ಖಾರ ಇರುವಂಥದ್ದು, ಈ ಗ್ರೀನ್ ಚಿಲ್ಲೀಸ್ ಏನಿರುತ್ತಲ್ಲ ಇದನ್ನೆಲ್ಲ ನೀವು ಸ್ಟಾಪ್ ಮಾಡುವಂಥದ್ದು, ಅಂದರೆ ಕಮ್ಮಿ ಬಳಕೆ ಮಾಡುವಂಥದ್ದು, ಇಲ್ಲ ಇದನ್ನ ಬಳಸದೇ ಇರೋದೇ ಬೆಟರ್ ಅಂತ ನಾನು ಹೇಳ್ತೀನಿ. ಸೊ ಫ್ರೈಡ್ ಐಟಮ್ಸು, ಹೆವಿ ಟು ಡೈಜೆಸ್ಟ್ ಮೀಲ್ಸು ಇದನ್ನೆಲ್ಲ ನೀವು ಒಂದು ರಿಡಕ್ಷನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇನ್ಸ್ಟೆಡ್ ಫೈಬರ್ ರಿಚ್ ಡಯಟನ್ನು ನೀವು ಪ್ರಿಫರ್ ಮಾಡುವಂಥದ್ದು. ಸೊ ಅದು ಒಂದು ನಿಮ್ಮ ಫುಡ್ ಇದರಲ್ಲಿ ಕರೆಕ್ಟ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಅಂತ ಬಂದರೆ, ಮಾನಸಿಕ ಒತ್ತಡಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಎಕ್ಸಸೈಸ್ನ ಅಡಾಪ್ಟ್ ಮಾಡ್ಕೊಬೋದು. ಇಲ್ಲ ಅಂತಂದು ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಇದರಲ್ಲಿ ಯಾವುದಾದ್ರೂ ನೀವು ಅಡಾಪ್ಟ್ ಮಾಡ್ಕೊಂಡು ಬರ್ಬೋದು. ಸೊ ನಿಮ್ಮ ಒಂದು ಮಾನಸಿಕ ಒತ್ತಡವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಅಂಥದ್ದು ಅದು ಒಂದು ಟಿಪ್ ಅಂತ ಹೇಳ್ತೀನಿ. ಅದಲ್ಲದೆ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದಂತಹ ಕೆಲವೊಂದು ಟಿಪ್ಸು ಬೇರೆ ಏನಪ್ಪ ಅಂತಂದರೆ, ಒಂದು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಆಶ್ಕಾರ್ಡ್ ಜ್ಯೂಸು, ಇಲ್ಲ ಅಂತಂದರೆ ನೆಲ್ಲಿಕಾಯಿ ಜ್ಯೂಸು 20 to 30 ml ನೀವು ಅದನ್ನು ವಾಟರ್ ಜೊತೆ ಡೈಲ್ಯೂಟ್ ಮಾಡಿ ಮಾರ್ನಿಂಗು ಎಂಟಿ ಸ್ಟಮಕ್ ಅಂದರೆ ಖಾಲಿ ಹೊಟ್ಟೆಲಿ ತಗೊಳ್ಳುವಂಥದ್ದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ಬಿಕಾಸ್ ಈ ನೆಲ್ಲಿಕಾಯಲ್ಲಿ 5 ರಸಗಳಿದ್ದು ಲವಣ ವರ್ಜಿತ ಆದ್ರೂ, ಆಮ್ಲ ಪ್ರಧಾನ ಆದ್ರೂ ಇದು ನಿಮಗೆ ಅಸಿಡಿಟಿ ಇಶ್ಯೂಸ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಈ ನೆಲ್ಲಿಕಾಯಿ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಮಾಹಿತಿನೂ ನಾನು ಹಿಂದಿನ ಸಂಚಿಕೆಯಲ್ಲಿ ನೀಡಿದ್ದೀನಿ. ನೀವು ಇನ್ನೂ ಅದನ್ನು ಚೆಕ್ಔಟ್ ಮಾಡಿಲ್ಲ ಅಂತಂದರೆ ಹೋಗಿ ಫಸ್ಟ್ ಚೆಕ್ಔಟ್ ಮಾಡಿ. ಆಮೇಲೆ ಈ ಜ್ಯೂಸನ್ನು ನೀವು ಬೆಳಗ್ಗೆ ಕನ್ಸ್ಯೂಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಅಂತಂದರೆ, ನಿಮ್ಗೆ ಇವಾಗ ಊಟ ಮಾಡಲಿಕ್ಕೆ ಆಗ್ತಿಲ್ಲ, ನಿಮ್ಗೆ ಇಂಡೈಜೆಷನ್ ಜಾಸ್ತಿ ಆಗ್ತಿದೆ, ಎಲ್ಲ ಟೇಸ್ಟ್ ಸರಿಯಾಗಿ ಸಿಗ್ತಿಲ್ಲ ಊಟದಲ್ಲಿ ಅಂತಂದರೆ, ಬಿಫೋರ್ ಮೀಲು ಇದನ್ನು ನೀವು ಏನು ಮಾಡ್ಬೋದು ಅಂತಂದರೆ, ಶುಂಠಿ ಚೂರ್ಣ ಏನು ಸಿಗುತ್ತಲ್ಲ ಅದನ್ನು 3 to 4 ಪಿಂಚು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಬೋದು. ಇಲ್ಲ ಅಂತಂದರೆ ತುಪ್ಪದಲ್ಲಿ ಮಿಕ್ಸ್ ಮಾಡಿನೂ ನೀವು ಊಟಕ್ಕಿಂತ ಮುಂಚೆ ತೊಗೊಬೋದು. ಇಲ್ಲ ಊಟ ತಿಂದಾದ್ಮೇಲೆ ಬ್ಲೋಟಿಂಗ್ ಜಾಸ್ತಿ ಆಗುತ್ತೆ, ನಿಮಗೆ ಹೆವಿನೆಸ್ ಅನ್ನಿಸ್ತಿದೆ ಬಾಡಿಯಲ್ಲಿ ಅಂತಂದರೆ ನೀವು ಊಟ ಆದಮೇಲೆ ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಈವನ್ ಊಟ ಆದಮೇಲೆ ಕನ್ಸ್ಯೂಮ್ ಮಾಡಬೇಕು ಅಂತಂದರೆ ಎಷ್ಟಿ ಮಧು ಚೂರ್ಣ ಅಥವಾ ಜ್ಯೇಷ್ಠ ಮಧು ಚೂರ್ಣ ಅಂತ ಹೇಳ್ತೀವಿ, ಅದನ್ನು ಇದೇ ರೀತಿ ನೀವು ವಿತ್ ವಾಟರ್ ಮಿಕ್ಸ್ ಮಾಡಿಕೊಂಡು ಅದನ್ನು ಸಹ ನೀವು ಕನ್ಸ್ಯೂಮ್ ಮಾಡ್ಬೋದು. ಇದು ಒನ್ ಟಿಪ್ ಆಯಿತು. ಇದಲ್ದೇ ಬೇರೆ ನೀವೇನು ತೊಗೊಬೋದು ಅಂತಂದರೆ, ಇನ್ನು ಲಿಕ್ವಿಡ್ ಫಾರ್ಮಲ್ಲಿ ಧನಿಯಾ ಇರುತ್ತಲ್ಲ, ಧನಿಯಾನ ನೀವು ಮೊದಲನೇ ನೈಟೇ ನೀವು ಒಂದು ಸ್ವಲ್ಪ ಸೋಕ್ ಮಾಡಿಬಿಟ್ಟು ನೀರಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಫಿಲ್ಟ್ರ್ ಮಾಡಿ ಆ ನೀರನ್ನು ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಇದು ರೆಸನ್ಸ್ ದ್ರಾಕ್ಷಿ ಮೊದಲನೇ ನೈಟೇ ನೀವು ಒಣ ದ್ರಾಕ್ಷಿ ಏನಿರುತ್ತಲ್ಲ ಅದನ್ನು ಸೋಕ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ವಿತ್ ವಾಟರ್ ವಿತ್ ದ್ರಾಕ್ಷಿ ನೀವು ಕನ್ಸ್ಯೂಮ್ ಮಾಡ್ತಾನೂ ಬರ್ಬೋದು. ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ.
ಇದಲ್ದೇನೆ ಶುಂಠಿ, ಜೀರಿಗೆ, ಧನಿಯಾ ಮೂರನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕ್ವಾಂಟಿಟಿಯನ್ನು ತಗೊಂಡು ಅದಕ್ಕೆ 2 cups ಆಫ್ ವಾಟರ್ನ ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ ಆ ವಾಟರ್ ಹಾಫ್ ಕಪ್ಗೆ ರೆಡ್ಯೂಸ್ ಆಗೋಷ್ಟು ವೆಯ್ಟ್ ಮಾಡಿ ಅದನ್ನ ನೀವು ಆಸ್ ಎ ಹರ್ಬಲ್ ಟೀ ಥರನೂ ನೀವು ಕನ್ಸ್ಯೂಮ್ ಮಾಡ್ತಾ ಬರ್ಬೋದು. ಇನ್ ದ ಫಾರ್ಮ್ ಆಫ್ ಹರ್ಬಲ್ ಟೀ ಇನ್ನೊಂದು ಬೇಕು ಅಂತಂದ್ರೆ ಗುಡುಚಿ, ಅಮೃತ ಬಳ್ಳಿಯ ಒಂದು ಕಷಾಯ ಥರ ಇದೇ ರೀತಿ ಹರ್ಬಲ್ ಟೀ ಫಾರ್ಮಲ್ಲಿ ನೀವು ಅದನ್ನು ಮಾಡ್ಕೊಂಡು ಅದನ್ನು ಸಹ ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಕಲ್ ಸಕ್ಕರೆ ಸಿಗುತ್ತಲ್ಲ, ದಟ್ ಈಸ್ ಆಲ್ಸೋ ಗುಡ್ ಅಂತ ಹೇಳ್ತೀನಿ. ಅಂದ್ರೆ ಅದನ್ನು ನಿಮ್ಮ ಇದನ್ನ ಒಂದು ಸ್ಟೆಬಿಲೈಸ್ ಮಾಡಲಿಕ್ಕೆ ಯೂಸ್ಫುಲ್ ಆದಂಥದ್ದು. ಸೊ ಯಾವಾಗ ನಿಮಗೆ ತುಂಬ ಸಂಕಟ ಅಂತ ಅನ್ಸುತ್ತೆ ಬಾಡಿಯಲ್ಲಿ, ಅವಾಗ ನೀವು ಒಂದು ಕಲ್ ಸಕ್ಕರೆ ಬಾಯಿಗೆ ಹಾಕೊಂಡ್ರೆ ನಿಮಗೆ ಇಮಿಡಿಯೇಟ್ಲಿ ಅದರಿಂದ ರಿಲೀಫ್ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಅದಲ್ದೇನೆ ಬೇರೆ ಯಾವುದು ಯೂಸ್ಫುಲ್ ಟಿಪ್ಸ್ ಅಂತಂತಂದ್ರೆ ಸಬ್ಜಾ ಸೀಡ್ಸ್ನ ಸೋಕ್ ಮಾಡಿ ಅದು ಏನು ಇದಾದ್ಮೇಲೆ ವಿತ್ ವಾಟರ್ ಆಸ್ ಎ ಶರ್ಬತ್ ಥರನೂ ತೊಗೊಬೋದು. ಇಲ್ಲ ಅಂತಂದರೆ ಟಂಡರ್ ಕೋಕೋನಟ್ ವಾಟರ್ ಎಳ್ನೀರು ಜೊತೆನೂ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಬೋದು. ಇದನ್ನು ಯೂಶಲಿ ನೀವು ಆಫ್ಟರ್ನೂನ್ ಮಾಡಿದ್ರೆ ಇಟ್ಸ್ ಅ ಗುಡ್ ಕೂಲೆಂಟ್ ಅಂತ ಹೇಳ್ತೀನಿ. ಸೊ ಅದನ್ನು ಸಹ ನಿಮಗೆ ಏನು ಮಾಡುತ್ತೆ ಅಂತಂದರೆ ಈ ಹೈಪರ್ ಅಸಿಡಿಟಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದಷ್ಟು ಒಂದು ಮನೆಯ ಮದ್ದು ಆಯಿತು. ಇದನ್ನು ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಈ ಥರ ಯಾವುದಾದ್ರೂ ಒಂದು ಫಾರ್ಮಲ್ಲಿ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಎಲ್ಲನೂ ಮಾಡಬೇಕು ಅಂತಲ್ಲ, ಎನಿ 1 or 2 ನೀವು ಈ ಥರ ಮನೆಯಲ್ಲೇ ನೀವು ಕನ್ಸ್ಯೂಮ್ ಮಾಡ್ತಾ ಬರ್ಬೋದು. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಆದರೆ ಮೇನ್ ರೀಸನ್ ಇದಕ್ಕೆ ಅಂತಂದರೆ ನೀವು ಏನು ಕಾರಣಗಳು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿದ್ದೀರಲ್ಲ, ಏನು ಅಸಿಡಿಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಆಯುರ್ವೇದದಲ್ಲಿ ಹೇಳುವಂಥದ್ದು ಫಸ್ಟು ನಿಧಾನ ಪರಿವರ್ಜನೆ ನಿಮಗೆ ಒಂದು ರೈಟ್ಫುಲ್ ಆದಂತಹ ಟ್ರೀಟ್ಮೆಂಟ್ ಅಂತ. ಸೊ ನೀವು ಅಂಟಿಲ್ ಅನ್ಲೆಸ್ ನೀವು ನಿಧಾನವನ್ನು ಸ್ಟಾಪ್ ಮಾಡಿಲ್ಲ ಅಂತಂದರೆ ಯಾವುದೇ ಮೆಡಿಸನ್ಸ್ ಆಗಲಿ ನಿಮಗೆ ಅಷ್ಟು ಏನು ಎಫೆಕ್ಟನ್ನು ಕೊಡೋದಿಲ್ಲ. ಸೊ ಏನು ಕಾರಣದಿಂದ ನಿಮಗೆ ಅಸಿಡಿಟಿ ಜನ್ರೇಟ್ ಆಗ್ತಿದೆ ಅದನ್ನು ಫಸ್ಟು ನೀವು ಸ್ಟಾಪ್ ಮಾಡಬೇಕು, ಇಲ್ಲಾಂದರೆ ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಸೊ ಇವಾಗ ಮೋಸ್ಟ್ ಆಫ್ ದ ಪೀಪಲ್ ಏನಾಗುತ್ತೆ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಈ ಹೈಪರ್ ಅಸಿಡಿಟಿಯಿಂದ ಸಮಸ್ಯೆಯನ್ನು ಬಳಲ್ತಿರೋರು ಆ್ಯಂಟಾಸಿಡ್ಸ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಲೈಕ್ ಪ್ಯಾನ್ ಆಗಿರಲಿ, ರ್ಯಾಂಟಾಕ್ ಆಗಿರಲಿ, ಇದನ್ನು ಜಾಸ್ತಿ ಪ್ರಿಫರ್ ಮಾಡ್ತಾ ಬರ್ತಿರ್ತಾರೆ. ಸೊ ಇದು ಏನಾಗುತ್ತೆ ಅಂತಂದರೆ ಒನ್ಸ್ ಆರ್ ಟ್ವೈಸ್ ಇದು ಹೆಲ್ಪ್ಫುಲ್ ಇರುತ್ತೆ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಫಾರ್ ಟೈಮ್ ಬೀಯಿಂಗ್ ಅದು ಹೆಲ್ಪ್ಫುಲ್ ಅನಿಸುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ನೀವು ಇದನ್ನೇ ನೀವು ಕನ್ಸ್ಯೂಮ್ ಮಾಡ್ತಾ ಹೋದರೆ ಲಾಂಗ್ ಟರ್ಮ್ ಅದರದ್ದೇ ಆದಂಥ ಸೈಡ್ ಎಫೆಕ್ಟ್ಸ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ, ಖಂಡಿತ ಪ್ರೊಡ್ಯೂಸ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ವಿ ಶೇಟೆಡ್ ಪಿತ್ತನ ನೀವು ಅಗೇನ್ ಅಲ್ಲೇ ಸಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಈ ಒಂದು ಮೆಡಿಸನ್ಸು. ಅದು ಸಪ್ರೆಸ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಫಸ್ಟು ಗಾಲ್ ಬ್ಲಾಡರಲ್ಲಿ ಸ್ಟೋನ್ಸ್ನ ಉತ್ಪತ್ತಿ ಮಾಡಬಹುದು. ಇಲ್ಲಾಂದರೆ ಇನ್ನೂ ಲಾಂಗ್ ರನ್ ಹೋದರೆ ಅಲ್ಸರ್ಸ್ಗಳು ಉತ್ಪತ್ತಿ ಮಾಡ್ಬೋದು, ಲೈಕ್ ಡಿಯೋಡಿನಲ್ ಅಲ್ಸರ್ಸ್ ಆಗಿರಲಿ, ಈ ಥರ ಒಂದು ಸಮಸ್ಯೆ ಕಾಡಿಸ್ಬೋದು. ಇನ್ನೂ ಲಾಂಗ್ ರನ್ನಲ್ಲಿ ಹೋದರೆ ಅದು ರಕ್ತದಾತವನ್ನು ಸಹ ದೂಷಣೆ ಮಾಡ್ಬೋದು. ಬಿಕಾಸ್ ಆಫ್ ಪಿತ್ತ ಆ್ಯಂಡ್ ರಕ್ತ ಆಶ್ರಯಭಾವಸ್ ರಕ್ತದಾತನೂ ಸಹ ದೂಷಣೆ ಮಾಡಿ ಆ ಒಂದು ಅಗ್ರೆಷನ್ನ ಏನು ಮಾಡುತ್ತೆ ಅಂತಂದರೆ ಓವರ್ ದ ಸ್ಕಿನ್ ಅದು ಬರ್ಸ್ಔಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇನ್ ದ ಫಾರ್ಮ್ ಆಫ್ ಎನಿ ಸ್ಕಿನ್ ಡಿಸೀಸಸ್ ಆಗಿರಲಿ, ಇಲ್ಲಾಂದರೆ ಅಲರ್ಜಿಕ್ ರ್ಯಾಷಸ್ ಆಗಿರಲಿ, ಆ ಥರ ಒಂದು ಫಾರ್ಮಲ್ಲಿ ಅದು ಹೊರ ಬರಲಿಕ್ಕೆ ಟ್ರೈ ಮಾಡುತ್ತೆ. ಅಗೇನ್ ನಾವು ಅಲ್ಲಿ ಏನು ಮಾಡ್ತೀವಿ, ಆ್ಯಂಟಿಹಿಸ್ಟಮಿನ್ಸ್ ಹಾಕಿ ತಿರ್ಗಾ ಅದನ್ನು ಸಪ್ರೆಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಸೊ ಅದನ್ನು ಸಪ್ರೆಸ್ ಮಾಡಿದ್ರೆ ಅಗೇನ್ ಅದು ಬೇರೆ ಎಲ್ಲೋ ಜಾಗಕ್ಕೆ ಹೋಗಿ ಬೇರೆ ಯಾವುದೋ ಒಂದು ಕಾಂಪ್ಲಿಕೇಶನ್ಸ್ನ ಅದು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಲಾಂಗ್ ರನ್ ಆ್ಯಂಟಾಸಿಡ್ಸ್ ತೊಗೊಳ್ಳೋದೂ ಒಳ್ಳೆಯದಲ್ಲ. ನೀವು ನಿಮ್ಮ ಅಸಿಡಿಟಿ ಇಶ್ಯೂಸ್ನ ಖಂಡಿತವಾಗ್ಲೂ ಥ್ರೂ ಆಯುರ್ವೇದ ಫಿಕ್ಸ್ ಮಾಡ್ಬೋದು. ಆದರೆ ಅದಕ್ಕೆ ಏನು ಕಾರಣದಿಂದ ಬರ್ತಿದೆ, ನಿಮ್ಮ ಕಂಡೀಷನ್ ಯಾವ ಲೆವೆಲ್ಗಿದೆ, ನಿಮ್ಮ ಪ್ರಕೃತಿ ಏನು, ಈ ಥರ ಹಲವಾರು ಬೇಸಿಸ್ ಮೇಲೆ ನಿಮ್ಮನ್ನ ನಾವು ಅನಲೈಸ್ ಮಾಡಿ ನಿಮಗೆ ತಕ್ಕಂಥ ಒಂದು ಮೆಡಿಸಿನ್ಸ್ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಆಯುರ್ವೇದದ ಪ್ರಕಾರ ನೋಡಬೇಕು ಅಂತಂದರೆ ಬೋತ್ ಶೋಧನ ಹಾಗೂ ಶಮನ ಎರಡೂ ಲೈನ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಶಮನ ಔಷಧೀಸ್ ಅಂತಂದರೆ ನಾವು ಮಲ್ಟಿ ವೆರೈಟೀಸ್ ಆಫ್ ಮೆಡಿಸಿನ್ಸ್ ಇದೆ. ಅದರಲ್ಲಿ ಯಾವುದಾದ್ರು ಒಂದು ಮೆಡಿಸನ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್ ಆಗಿರಲಿ, ಇಲ್ಲ ಬೇರೆ ಯಾವುದಾದ್ರು ಫಾರ್ಮ್ ಆಗಿರಲಿ, ನಿಮಗೆ ಸೂಟೇಬಲ್ಲು ನಾವು ನೋಡಿ ನಿಮಗೆ ಒಂದು ಶಮನೌಷಧಿಯನ್ನು ನಾವು ಪ್ರಿಸ್ಕ್ರೈಬ್ ಮಾಡಿದ್ರೆ, ಇನ್ನೂ ಹೆಚ್ಚಾಗಿದ್ರೆ ನಿಮ್ಮದು ದೋಷ, ಸೊ ಅದಕ್ಕೆ ಶೋಧನವನ್ನು ನಾವು ಅಡ್ವೈಸ್ ಮಾಡ್ತೀವಿ. ಲೈಕ್ ವಾಮನ, ವಿರೇಚನ, ಬಸ್ತಿ, ಹೀಗೆ ಯಾವುದಾದ್ರೂ ಒಂದು ಫಾರ್ಮ್ ಆಫ್ ಶೋಧನನ ಅಥವಾ ನೋಡಿಕೊಂಡು ನಿಮಗೆ 3 ರಿಕ್ವೈರ್ಡ್ ಇದೆಯಾ ಅದನ್ನು ನಾವು ಅಡ್ವೈಸ್ ಮಾಡ್ತೀವಿ. ದಟ್ ವಿಲ್ ಡೆಫಿನೆಟ್ಲಿ ಏನಂದರೆ ನಿಮ್ಮ ದೋಷಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ದೆನ್ ನೀವು ಆಯುರ್ವೇದಿಕ್ ಮೆಡಿಸಿನ್ಸ್ನ ಪ್ರಿಫರ್ ಮಾಡ್ತೀನಿ ಅಂತಂದ್ರೂ ನಾ ಹೇಳಿದ್ನಲ್ಲ, ಈ ಹೈಪರ್ ಅಸಿಡಿಟಿ ಪೇಷಂಟ್ಸಲ್ಲಿ ಈ ನಿಧಾನ ಏನು ಕಾರಣಗಳಿರುತ್ತಲ್ಲ ಅದು ಮೇನ್. ನೀವು ಅದನ್ನು ಸ್ಟಾಪ್ ಮಾಡಿಲ್ಲ, ಜಸ್ಟ್ ಓರಲ್ ಮೆಡಿಸಿನ್ಸ್ ತೊಗೊತಾ ಇದ್ದೀನಿ ಅಂತಂದರೆ ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್.
ಸೊ ನಿಮ್ಮ ಒಂದು ಕಾರಣಗಳ ಮೇಲೆ ನೀವು ವರ್ಕೌಟ್ ಮಾಡಿ. ನಾನು ಎಷ್ಟೊಂದು ಕಾರಣಗಳು ಹೇಳಿದೆ ಆಗ್ಲೇನೆ. ಅದ್ರ ಬಗ್ಗೆ ವರ್ಕೌಟ್ ಮಾಡಿ ಏನ್ರಿಂದ ನಿಮ್ಗೆ ಆಗ್ತಿದೆ ಅನ್ನೋದನ್ನ. ಅದನ್ನ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತೆ ಫುಡ್ ಆ್ಯಂಡ್ ಎಕ್ಸಸೈಸು ಇದರಲ್ಲಿ ಒಂದು ಮಾಡಿಫಿಕೇಶನ್ಸ್ನ ನೀವು ಇಟ್ಕೊಂಡ್ರೆ, ನಾನು ಹೇಳಿದ್ದು ಮನೆ ಮದ್ದನ್ನ ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಡೆಫಿನೆಟ್ ಆಗಿ ನಿಮಗೆ ಪಾಸಿಟಿವ್ ಚೇಂಜಸ್ಸು ಕಾಣಿಸ್ತಾ ಬರುತ್ತೆ. ಇನ್ನೂ ಹೆಚ್ಚಾಗಿ ನಿಮಗೆ ಇದರಿಂದ ಇಶ್ಯೂಸ್ ಆಗ್ತಿದೆ ಅಂತಂದರೆ ನಿಮ್ಮ ನಿಯರ್ ಬೈ ವೈದ್ಯರ ಬಳಿ ಹೋಗಿ ಸಲಹೆನ ಪಡ್ಕೊಳ್ಳಿ. ಇಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತಂದರೆ ನೀವು ಬಂದು ದೀರ್ಘಾಯು ವೆಲ್ನೆಸ್ ಸೆಂಟ್ರಲ್ಲಿ ಕನ್ಸಲ್ಟೇಷನ್ ತೊಗೊಬೋದು. ಇಲ್ಲ ಅಂತಂದರೆ ನಿಮ್ಮ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ನು ಸಹ ಪಡ್ಕೊಬಹುದು. ಸೊ ಇದರಿಂದ ನೀವು ಖಂಡಿತವಾಗ್ಲೂ ಹೊರ ಬರಲಿಕ್ಕೆ ಒಂದು ವೇನ ನೀವು ಮಾಡ್ಕೊಬೋದು. ಥ್ರೂ ಆಯುರ್ವೇದ ಡೆಫಿನೆಟ್ಲಿ ಪಾಸಿಬಲ್ ಇದೆ ಅಂತ ಹೇಳ್ತಿದ್ದೀನಿ. ಸೊ ಇಷ್ಟನ್ನು ನಾನು ಹೇಳ್ತಾ, ಹೀಗೆ ಆಯುರ್ವೇದವನ್ನು ಉಳಿಸೋಣ, ಹೀಗೆ ಆಯುರ್ವೇದವನ್ನು ಬೆಳೆಸೋಣ, ಮನೆಯಲ್ಲೂ ಆಯುರ್ವೇದವನ್ನು ಅಳವಡಿಸಿಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಧನ್ವಂತರಿ.